ಒಗ್ಗಟ್ಟಾಗಿ ಕಾರ್ಯಕ್ರಮ ಮಾಡೋಣ. ನಮ್ಮ ಜೊತೆಯಲ್ಲಿ ನಮ್ಮ ಮೇಡಮ್ ಇರ್ತಾರೆ, ನಮ್ಮ ಯುವ ಸಾಹೇಬ್ ಇರ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ. ಎಲ್ಲರೂ ಒಟ್ಟಾಗಿ ಈ ಹಬ್ಬದ ಕಾರ್ಯಕ್ರಮ ಮಾಡಿ ಒಂದು ಯಶಸ್ವಿ ಮಾಡೋಣ ಅಂತ. ಅಂಬೇಡ್ಕರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಪೂರ್ವಭಾವಿ ಸಭೆ. ಮಹಾನ್ ಪುರುಷರ ಜಯಂತಿಗಳನ್ನು ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಅವರ ಆಶಯಗಳನ್ನು ಸಮಾಜಕ್ಕೆ ತಲುಪಿಸುವ ಕೆಲಸವಾಗಬೇಕು ಎಂದು ತಹಸೀಲ್ದಾರ್ ಶ್ವೇತಾ ಬಿಕೆ ಹೇಳಿದ್ದಾರೆ. ಕದಮ್ಸಾರ್ ಜಿಲ್ಲಾ ಸಂಚಾಲಕ ಕಡ್ಡಿಲು ವೆಂಕಟರಮಣಪ್ಪ ಮಾತನಾಡಿ, ಜಯಂತಿ ಆಚರಣೆಯಲ್ಲಿ ಯಾವುದೇ ಲೋಪವಾಗದಂತೆ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು. ಮೆರವಣಿಗೆಯ ಹಾದಿಯಲ್ಲಿ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಮುಖಂಡ ಸುರೇಂದ್ರ ಅವರು ಮಾತನಾಡಿ, ಮೆರವಣಿಗೆ ಸಾಗುವ ಹಾದಿಯಲ್ಲಿ ಸೂಕ್ತ ವ್ಯವಸ್ಥೆ ಇರಲಿ ಹಾಗೂ ಕಾರ್ಯಕ್ರಮಕ್ಕೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದರು. ತಹಸೀಲ್ದಾರ್ ಶ್ವೇತಾ ಬಿಕೆ ಪ್ರತಿಕ್ರಿಯಿಸಿ, ತಾಲೂಕು ಆಡಳಿತದ ವತಿಯಿಂದ ಜಯಂತಿಯನ್ನು ಸಡಗರದಿಂದ ಆಚರಿಸಲಾಗುವುದು. ಮುಖಂಡರು ನೀಡಿದ ಸಲಹೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಎಲ್ಲ ಇಲಾಖೆಗಳ ಸಮನ್ವಯದೊಂದಿಗೆ ಯಶಸ್ವಿಗೊಳಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಸಭೆಯಲ್ಲಿ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಎಂ, ತಾಲೂಕು ಪಂಚಾಯಿತಿ ಇಒ ರಮೇಶ್ ರೆಡ್ಡಿ, ಸಮಾಜ ಕಲ್ಯಾಣ ಇಲಾಖೆಯ ಮಂಜುಳಾ, ಶೈಲೇಂದ್ರ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕದಮ್ಸಾ ತಾಲೂಕು ಅಧ್ಯಕ್ಷರು ಪಿ ಮಂಜುನಾಥ, ತುಣವನೂರು ವೆಂಕಟರಮಣಪ್ಪ, ಊದ್ವಾರಪಲ್ಲಿ ಬಾಬು, ವಾಲ್ಮೀಕಿ ಮುಖಂಡ ಪ್ರಸಾದ್, ಕದಮ್ಸಾ ಜಿ ನರಸಿಂಹಪ್ಪ, ಗಂಗುಲಪ್ಪ ಸೇರಿದಂತೆ ಪಾಳ್ಯಕೆರೆ ಬಾಬು, ರವಣ ಸೇರಿದಂತೆ ಹಲವು ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ರಾಮಾಂಜನೇಯ ಎಸ್, ನಂದಿ ಟಿವಿ, ಚಿಲಕಲ ನೇರ್ಪು. ಪ್ರಜಾಪ್ರಭುತ್ವ ಯಾರನ್ನ ನಾವು ಅಗೌರವಪಡಿಸ್ತಾ ಇಲ್ಲ. ನಮ್ಮದರಲ್ಲಿ ಒಗ್ಗಟ್ಟು ಕೊರತೆ ಇದೆ ಅಂತ ನಾವು ನೀವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಒಬ್ಬೊಬ್ಬ ಸಂಘಟನೆ ಯಾರ ಸಂಘಗಳಿದ್ದಾರೆ ಆ ಸಂಘಗಳಲ್ಲಿ ಹೆಸರು ಬರ್ತಿದ್ದ ಆ ತಾಲೂಕು ಸಂಘಟನೆ ಅವಾಗ ನಾವು ಇದಕ್ಕೆ ಕರೆದು ಅವರು ಗೌರವ ಮಾಡ್ಸೋಣ. ಇನ್ಯಾರೋ ಹಿರಿಯ ನಾಯಕರು ಯಾರ್ಯಾರು ಇರ್ತಾರೋ ಸಂಘದಲ್ಲಿ ಹೋರಾಟಗಳಿರ್ತಾರಲ್ಲ ಅವರು ನಮ್ಮ SC/ST ಯಾರು ಅಧಿಕಾರಿಗಳಿಗೆ ರಿಟೈರ್ಡ್ ಆಗಿರ್ತಾರೋ ಈ ಸಮಾಜಕ್ಕೆ ಯಾರು ಕೊಡುಗೆ ಕೊಡ್ತಾರೋ ಅವರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಅದು ಇದಕ್ಕೆ ಯಾರು ಮೆರಿಟ್ ಬಂದಿರ್ತಾರೋ ಹುಡುಗರಿಗೆ ಸ್ವಲ್ಪ ಆ ವಿಚಾರವಲ್ಲೂ ನಮ್ಮ ಎಲ್ಲ ಸಮುದಾಯದವರೆಗೂ ಮೆಸೇಜ್ ಹೋಗಬೇಕು. ಅದೊಂದು ಕಾರ್ಯಕ್ರಮ. ಅದಕ್ಕೆ ಕಲಾ ಮಂಡಳಿ ಕಾರ್ಯಕ್ರಮ ಅಂದರೆ ಸಂತೆ ಇರಬೇಕು, ಅವರ ಕಲಾವಿದರು ಇರಬೇಕು. ಒಂದು ಹಬ್ಬದ ವಾತಾವರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿಂದ ಮೆರವಣಿಗೆಯಿಂದ ಮೇಡಮ್ ಅವರಿಗೆ ನಾನು ಮೊದಲ ಸಭೆಯಲ್ಲಿ ಕೂಡ ನಾವು ತಿಳಿಸಿದ್ವು. ಮೇಡಮ್ ಅವರೇ ದಯವಿಟ್ಟು ಎಲ್ಲ ಅಧಿಕಾರಿಗಳು ಕೂಡ ಬರಬೇಕಂತೇಳಿ. ಬಟ್ ಮೇಡಮ್ ಅವರ ಲೆಟರ್ ಕಳಿಸ್ತಾ ಇದ್ದಾರೆ, ಬಟ್ ಅಧಿಕಾರಿಗಳು ಯಾಕೋ ನಿರ್ಲಕ್ಷ್ಯ ಬರ್ತಾ ಇದ್ದಾರೆ. ಇನ್ನೂ ಕೂಡ ಎಲ್ಲ ಪರವಾಗಿ ನಾನು ಮನವಿ ಮಾಡ್ತೇನೆ, ಅವ್ರಿಗೆ ಒಂದು ನೋಟಿಸ್ ಇಶ್ಯೂ ಮಾಡಬೇಕಂತೇಳಿ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಈಗ ಏನು ನಾವು ಈ ದಲಿತ ಸಂಘರ್ಷ ಸಮಿತಿ ಎಲ್ಲ ಸಂಘಟನೆ ಸೇರಿಕೊಂಡು ಸಾರ್ವಜನಿಕವಾಗಿ ನಾವೇನು ಅಂಬೇಡ್ಕರ್ ಜಯಂತಿ ಮಾಡಬೇಕು ಅನ್ನೋದು ನಮ್ಮೆಲ್ಲ ಮುಖಂಡರು ತಿಳಿಸಿದ್ದಾರೆ. ನಾವೆಲ್ಲ ಕೂಡ ಬೆಲೆಗದ್ದೆಗಳು ಸಾಹೇಬ್ ಹೇಳಿದ್ರು, ಬೆಲೆಗದ್ದೆಗಳಲ್ಲಿ ಸಿಗೋದಿಲ್ಲ ಅಂತೇಳಿ. ಅದಾದ್ಮೇಲೆ ಏನಾದರೂ ಸ್ವಲ್ಪ ಅವರೇ ಪಂಚಾಯತ್ ಕಡೆಯಿಂದ ಏನಾದರೂ ವೆಹಿಕಲ್ ಮಾಡಿಕೊಂಡು ಅದಕ್ಕೆ ಒಂದು ಪಲ್ಲಕ್ಕಿ ತಯಾರಿಸಿಕೊಳ್ಳೋ ಮುಖಾಂತರ ಒಂದು ಹೂವಿನ ಪಲ್ಲಕ್ಕಿ ಕಟ್ಕೊಂಡು ಮೆರವಣಿಗೆ ಮುಖಾಂತರ ಫಂಡಿಂಗ್ಸು, ಫ್ಲಾಗ್ಸು, ಕಣ್ವಾಸ್ ಎಲ್ಲ ಸೇರಿ ಒಂದು ಮೆರವಣಿಗೆ ಸೂರ್ಯಾಗೆ ಗಲ್ಲುಗುಂದ ಬರಬೇಕು, ಅಲ್ಲಿ ಕೀಲುಗುಂದ ಬರಬೇಕು ಅಂತ ವಾರ್ತಾ ಇಲಾಖೆ ನೃತ್ಯಗಳು, ಸಾಂಪ್ರದಾಯಿಕ ನೃತ್ಯಗಳು. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಬೇಕಂತ ಒಂದು ಕಾರ್ಯಕ್ರಮ ಯಶಸ್ಸಾಗಬೇಕಂದ್ರೆ ಅದಕ್ಕೆ ಎಲ್ಲರ ಸಹಕಾರ ಮುಖ್ಯ. ಫಸ್ಟು ಅಧಿಕಾರಿಗಳ ಸಹಕಾರ ಮತ್ತು ಮುಖಂಡರ ಸಹಕಾರನೂ ಅಷ್ಟೇ ಮುಖ್ಯ ಇರುತ್ತೆ. ಯಾವುದೇ ಈ ಕಾರ್ಯಕ್ರಮಕ್ಕೆ ಇಲಾಖೆಗಳು ಮಾತ್ರ ಜವಾಬ್ದಾರಿ ಇರುತ್ತೆ. ಅದರಲ್ಲಿ ರೆವಿನ್ಯೂ ಮತ್ತು ಪಂಚಾಯತ್ ರಾಜ್ ಮಾತ್ರ ನಾವು ನೋಡ್ತಾ ಇದ್ದೀವಿ. ನಾವು ಲಾಸ್ಟ್ ಟೈಮ್ ಎಲ್ಲ ಮಾಡಿದಾಗೆಲ್ಲ ನಮ್ಮ ಪಂಚಾಯತಿ ವಾರ್ಡ್ಮನ್ಗಳು ಎಲ್ಲ ಅವರೇ ಕೆಲಸ ಮಾಡಿದ್ದಾರೆ. ಅಲ್ಲಿ ನಮ್ಮ ಇಲಾಖೆ ಇರಲ್ಲ, ಯಾಕಂದ್ರೆ ಜಾಸ್ತಿ ಇದೆ ಸರ್ ಅವ್ರದ್ದೇ. ಆದ್ರಿಂದ ದಯವಿಟ್ಟು ಈ ಸಾರಿ ಎಲ್ಲ ಇಲಾಖೆಗಳು ಫಸ್ಟಿಂದ ಲಾಸ್ಟ್ ವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು.
ಮತ್ತು ಮುಖಂಡರು ಅಷ್ಟೇ ಜನ ಬರ್ಲಿಲ್ಲ ಅಂದ್ಕೊಂಡು ನಾವು ಬೇಡ, ನಾವೇ ನಮ್ಮ ಊರಲ್ಲಿ ನಮ್ಮ ಸ್ನೇಹಿತರು ನಮ್ಮವ್ರನ್ನ ಎಲ್ಲ ಕರ್ಕೊಂಡು ಬಂದು ಅಧಿಕಾರಿಗಳಿಂದ ಎಷ್ಟು ನಾವು ಬಯಸ್ತೀವೋ ನಮ್ಮಿಂದಲೂ ಸಹಕಾರ ಅಷ್ಟೇ ಈ ಕಾರ್ಯಕ್ರಮಕ್ಕೆ ನಾವು ಕೊಡ್ತೀವಿ ಎಂದು ಅರ್ಥಪೂರ್ಣವಾಗಿ ಆಗ್ಬೇಕಂತ ನಾನು ಇದರಲ್ಲಿ ಮನವಿ ಮಾಡ್ತೀನಿ. ಮತ್ತು ಇದು ಕೇವಲ ಒಂದು ಜನಾಂಗಕ್ಕೆ ಮಾತ್ರ ಅಲ್ಲ, ಎಲ್ಲ ಜನಾಂಗವನ್ನು ಒಗ್ಗೂಡಿಸ್ಕೊಂಡು ನಾವು ಜೇಡೂರಲ್ಲಿ ಅರ್ಥಪೂರ್ಣವಾಗಿ ವಿಜೃಂಭಣೆಯಾಗಿ ಮಾಡಬೇಕೆಂದು ತಮ್ಮೆಲ್ಲರಿಗೂ ಮನವಿ ಮಾಡ್ತೀನಿ. ಮಾಹಿತಿ ಕೊಡ್ತೇವೆ, ನೀವು ಮಾಹಿತಿ ಕೊಡಿ, ಎಲ್ಲರೂ ಬರಲಿ, ಅರ್ಥಗರ್ಭಿತವಾಗಿ ಪಾಸಿಬಲ್ ಬೆಸ್ಟ್ ವೇ ವಿಜೃಂಭಣೆಯಾಗಿ ಆಚರಣೆ ಮಾಡಿ.